ಸ್ಥಳೀಯ ನಾಯಕರು ಬಂದು ನಮಗೆ ರಾಜ್ಯ ಸಂಧಾನಕ್ಕೆ ಬಂದಿದ್ದಾರೆ. ಅವರೊಬ್ಬರು ಜನಪ್ರತಿನಿಧಿಯಾಗಿ ಬಿಜೆಪಿ ನಾಯಕರು ಇರಲಿ, ಅವರಿಗೆ ನ್ಯಾಯ ಪರ ಹೋರಾಡಬೇಕು ಹೊರತು ಅವರು ಇದು ರಾಜ್ಯ ಸಂಧಾನಕ್ಕೆ ಬರೋದು ಎಂತ ಶೋಭೆ ತರೋದು. ಯಾರೇ ಇರಲಿ, ಬಿಜೆಪಿ ನಾಯಕ ಯಾರೇ ಇರಲಿ, ರಾಜ್ಯ ಸಂಧಾನಕ್ಕೆ ನಮಗೆ ಕರೀತಾರಲ್ಲ ಅವ್ರಿಗೆ ನ್ಯಾಯ ಪರ ಇರ್ಬೇಕು. ಮೊದಲು ಬೇಡ ಸರ್, ರಾಜ್ಯ ಸಂಧಾನಕ್ಕೆ ಅದು ಬರೋದ ನಾವು ಅವಶ್ಯಕತೆ ಇಲ್ಲ, ನಾವು ನ್ಯಾಯ ಪರ ಓಡಾಡ್ತೀವಿ ಸರಿನಾ. ಏನ್ ಹೇಳಿ, ನಮ್ಗೆ ಅದು ನಮ್ಗೆ ನೋವು ಆಗಿದೆ, ಆ ನೋವು ನಮಗೆ ಮರು ಆಗುತ್ತಾ ಸರ್? ಅದು ರಾಜ್ಯ ಸಂಧಾನ ಆಗುತ್ತಾ? ನೋವು ಆಗುತ್ತಾ? ಅದು ಒದೆ ತಿಂದಿದ್ದಾರೆ, ಏಟು ತಿಂದಿದ್ದಾರೆ, ಅವ್ರಿಗೆ ನೋವೆಲ್ಲ ಇದಾಗುತ್ತಾ? ರಾಜ್ಯ ಸಂಧಾನದಿಂದ ಏನು ಆಗಲ್ಲ. ಸ್ವಲ್ಪ ಬಿಜೆಪಿ ನಾಯಕರು ಲೀಡರ್ಗಳು ಸ್ವಲ್ಪ ನ್ಯಾಯ ಪರ ಓಡಾಡಿ, ಸಂವಿಧಾನ ಪರ ಓಡಾಡಿ. ಸಂವಿಧಾನ ಎಲ್ಲರಿಗೂ ಒಂದೇ ಇದೆ, ಮುಸ್ಲಿಂ ಬೇರೆ ಇಲ್ಲ, ಹಿಂದೂ ಬೇರೆ ಇಲ್ಲ. ಏನು ಹೇಳಿ, ಎಲ್ಲರಿಗೂ ಒಂದೇ ಇದೆ, ಎಲ್ಲರೂ ಕೂಡಿ ಬಾಳ್ಬೇಕು. ಯಾಕೆ ಈ ಥರ ಮಾಡ್ತಿದ್ದೀರಾ? ದ್ವೇಷ ಬಿಜೆಪಿ ಯಾಕೆ ಬೀಳ್ತಿದ್ದೀರಾ? ನಿಮ್ಗೊಬ್ಬರಿಗೆ ಇರೋದಾ ಕಾನೂನು? ನಿಮ್ಮೊಬ್ಬರಿಗೆ ಇರೋದಾ ರಾಜ್ಯ? ಏನು ಎಂಥ ರಾಜ್ಯ ಮಾಡಕ್ಕೆ ಹೋಗ್ತಿದ್ದೀರಾ? ಇನ್ನು ಇಸ್ರೇಲ್ ಮಾಡಕ್ಕೆ ಹೋಗ್ತಿದ್ದೀರಾ? ಇದು ಕರ್ನಾಟಕ ರಾಜ್ಯ, ಇದು ಇದರಲ್ಲಿ ಸರ್ವ ಜನಾಂಗ ಶಾಂತಿಯ ತೋಟ. ಇದು ಇಸ್ರೇಲ್ ಆಗಕ್ಕೆ ನೀವು ಮಾಡಬೇಡಿ, ನೀವು ಆಗಕ್ಕೆ ಹೋಗಬೇಡಿ. ಇಸ್ರೇಲ್ ಮಾಡಕ್ಕೆ ನೀವು ಬಿಜೆಪಿ ಮುಖಂಡರು, ಬಿಜೆಪಿ ನಾಯಕರು, ಬಿಜೆಪಿ ಸಚಿವರು, ಬಿಜೆಪಿ ಶಾಸಕರು, ಈ ಬಿಜೆಪಿ ಮಾಜಿ ಸಂಸದರಿಂದ ಆಗುತ್ತೆ ಅಷ್ಟೇನೆ. ಏನು ಹೇಳಿ, ಸ್ವಲ್ಪ ಸಂವಿಧಾನ ಓದಿ ತಿಳ್ಕೊಂಡು ಸ್ವಲ್ಪ ನ್ಯಾಯಪರ ಓಡಾಡಿ. ನೀವು ಜನನಾಯಕರು, ನೀವು ಜನನ ನಿಮಗೆ ಓಟ್ ಹಾಕಿ ನಿಮಗೆ ಮೇಲ್ಮೇಲೆ ಕಳಿಸಿರ್ತಾರೆ ನಿಮಗೆ ಸರಿನಾ. ಜನಪರ ಓಡಾಡಿ, ಜನನ ನೋಡ್ತಾರಲ್ಲ ನಿಮಗೆ ಏನು ಮಾಡ್ತಿದ್ದಾರೆ ನಮ್ಮ ನಾಯಕರು ಅಂತ. ಬರೀ ಮುಸ್ಲಿಮರಿಗೆ ಇಷ್ಟೊಂದು ದ್ವೇಷ ಬಿದ್ರೆ ನಿಮ್ಗೆ ಏನು ಸಾಧ್ಯ ಆಗಲ್ಲ. ನೀವು ಅನಂತ್ ಕುಮಾರ್ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಹೋರಾಟ ಸರ್, ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್. ನಾವು ಎಲ್ಲಿ ತನಕ ನ್ಯಾಯ ಸಿಗಲ್ಲ ಅಲ್ಲಿ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ. ಬೇಕೇ ಬೇಕು, ಬೇಕೇ ಬೇಕು, ಬಂಧಿಸಿ 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 ಬಂಧಿಸಿ